ನಮಸ್ತೆ ಎಲ್ಲರಿಗೂ. ನಿಮ್ಮ ಜೀವನದಲ್ಲಿ ಯಾರಾದರೂ ಅಡ್ಡಿ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಯಾವಾಗಲೂ ಕೆಲಸ ಹಾಳಾಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಅದು ಶತ್ರು ಯೋಗ ಇರಬಹುದೇ? ಇವತ್ತು ಜಾತಕದಲ್ಲಿ ಶತ್ರು ಯೋಗ ಹೇಗೆ ಕಾಣಿಸುತ್ತದೆ ಅನ್ನೋದು ನೋಡೋಣ. ಜಾತಕದಲ್ಲಿ 6ನೇ ಮನೆ ಅಂತಕ್ಕಂಥದ್ದು ಶತ್ರುಸ್ಥಾನ, ಸಾಲ, ಸ್ಪರ್ಧೆ, ಕೋರ್ಟ್ ಕೇಸ್. ಈ 6ನೇ ಮನೆಯಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ನಮಗೆ ಶತ್ರು ಬಾಧೆಯನ್ನು ಉಂಟು ಮಾಡ್ತವೆ. ನಾವು ಒಂದು ಶತ್ರುವಿನಿಂದ ಗೆಲ್ಲಬೇಕು ಅಂದರೆ ಜೀವನದಲ್ಲಿ 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ಜಾತಕದಲ್ಲಿ ಇಂಪಾರ್ಟೆಂಟು. ಅವನೋಗಿ 11ನೇ ಮನೇಲಿ ಕೂತ್ಕೊಂಡು ದಶಾಭುಕ್ತಿಗಳಲ್ಲಿ ಬಂದರೆ ಶತ್ರುವಿಂದ ಜಯ ಅಂತ ಹೇಳ್ತಾರೆ. ಅದೇ 6ನೇ ಅಧಿಪತಿ ಹೋಗಿ 8ನೇ ಮನೇಲಿ ಕೂತ್ಕೊಳ್ಳೋದು, 12ನೇ ಮನೇಲಿ ಹೋಗಿ ಕೂತ್ಕೊಳ್ಳೋದು ಮಾಡಿದರೆ ಸೋಲಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಕ್ರಿಟೀರಿಯಾ ಇನ್ನೊಂದು ಬರುತ್ತೆ, ಕೂತ್ಕೊಂಡ್ರೂ ಕೂಡ ನಕ್ಷತ್ರ, ಯಾವ ನಕ್ಷತ್ರದಲ್ಲಿ ಒಂದು ಗ್ರಹ ಕೂತಿದೆ, ವೆರಿ ಇಂಪಾರ್ಟೆಂಟ್. ಆ ನಕ್ಷತ್ರ 11ನೇ ಅಧಿಪತಿ ಆಗಿದ್ದರೆ ಅಥವಾ 11ನೇ ಮೇಲೆ ಕೂತಿರೋ ಗ್ರಹ ಆಗಿದ್ದರೆ, ಸಬ್ಲಾಡ್ ಅಂತ ನಮ್ಮ ಜ್ಯೋತಿಷ್ಯದಲ್ಲಿ ಬರುತ್ತೆ, ಅದು 11ನೇ ಅಧಿಪತಿ ಅಥವಾ 11ನೇ ಮೇಲೆ ಕೂತಿರತಕ್ಕಂಥ ಗ್ರಹ ಆದರೆ ಆ ಒಂದು ಶತ್ರುವಿನಿಂದ ನಮಗೆ ಜಯ ಸಿಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ದಶಾಭುಕ್ತಿಗಳಲ್ಲಿ ಬಂದರೆ ಮಾತ್ರ ಗೆಲ್ತಾರೆ ಹೊರತು ದಶಾಭುಕ್ತಿನಲ್ಲ ಗ್ರಹ ಬಂದಿಲ್ಲ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡ್ರು ಕೂಡ ಶತ್ರುವಿನಿಂದ ಜಯ ಆಗಲ್ಲ. ದಶಾಭುಕ್ತಿ ವೀಕ್ ಇದ್ದರೆ ಶತ್ರುವಿನಿಂದನೂ ಕೂಡ ಸೋಲಾಗುತ್ತೆ. ಇದು ಪ್ರತಿಯೊಬ್ಬರು ಜಾತಕದಲ್ಲೇ ಇರುತ್ತೆ. ನಮಗೆ ಶತ್ರುಗಳು ಜಾಸ್ತಿನ ಜೀವನದಲ್ಲಿ ನಾವು ವಿನ್ ಆಗ್ತೀವ 9 ಗ್ರಹಗಳು ಕೂಡ ಹೇಳ್ಬಿಡುತ್ತೆ. ನಿಮ್ಗೆ ಎಷ್ಟೇ ಶತ್ರು ಇರಲಿ ನೀನು ಆರಾಮಾಗಿರ್ಬೋದು, ಲೈಫು ನಿಮ್ಮ ಜಾತಕನ ರೀಡ್ ಮಾಡಕ್ಕೆ ಬರುತ್ತೆ. ನಿನ್ನ ಶತ್ರುವಿನಿಂದ ಯಾವಾಗಲೂ ಸೋಲೆ. ನೀನು ಎಷ್ಟೇ ಒಳ್ಳೆಯವನಾಗಿರು, ಸೋಲು ಅಂತ ಬರೆದಿಟ್ರೆ ಒಳ್ಳೆಯವನೋ ಕೆಟ್ಟವನೋ ಅಂತ ನೋಡೋದಿಲ್ಲ, ಅದು ಸೋಲಾಗ್ತಾನೆ ಇರುತ್ತೆ ನೀವು ಹೋರಾಡಕ್ಕೆ ಹೋದರೆ, ಅವ್ರ ವಿರುದ್ಧ ಹೋದರೆ. 6ನೇ ಮನೇಲಿ ರಾಹು ಯಾರ್ಯಾರಿಗಿದೆ ಕೂತಿದೆಯಾ, ಡಿರೋಯಿಸ್ ಕೂತಿದೆಯಾ, ಓಕೆ ಏನಾದರೂ ತಗೊಳ್ಳಿ. ಗುಪ್ತ ಶತ್ರುಗಳು ಇರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಅವರಿಂದ ಮೋಸ ಹೋಗ್ತಕ್ಕಂಥದ್ದು ಹೆಚ್ಚು. ಗುಪ್ತ ಶತ್ರುಗಳು ನಿಮ್ಮ ಮನೇಲಿರ್ತಕ್ಕಂಥವ್ರೆ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಪಕ್ಕದ ಮನೆಯವರು, ಅಣ್ತಮ್ಮದಿರು, ಹಂಗೆ ಹಿಂಗೆ ಇರುತ್ತಲ್ಲ. ಯಾರಿಗೆ 6ನೇ ಮನೆ ತಗೊಂಡಿದೆ ರಾಹು, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಸಿಕ್ಕಾಬಟ್ಟೆ ಗುಪ್ತ ಶತ್ರುಗಳು ಮೋಸ ಮಾಡ್ತಕ್ಕಂಥದ್ದು, ಕಾಲೆಳಿತಕ್ಕಂಥದ್ದು, ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಒಂಥರ ಶತ್ರು ಫೀಲ್ನ ಕೊಡ್ತಕ್ಕಂಥದ್ದು. ಒಂದು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಡ್ತಾರೆ, ಮಾಡಿಕೊಡೋದೇ ಇಲ್ಲ. ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬೇರೆಯವ್ರ ಮುಂದೆ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇದೆಲ್ಲ ರಾಹು 6ನೇ ಮನೆ. ಹಾಗೆ 2ನೇ ಗ್ರಹ ಬಂದ್ಬಿಟ್ಟು ಮಂಗಳ, ಕುಜ. 6ನೇ ಮನೇಲಿ ಕೂತ್ಕೊಂಡ್ರೆ ಜಗಳ, ಕೋಪ, ತಾಪಗಳು ಜಾಸ್ತಿ, ಶತ್ರುಗಳು ವಿಪರೀತ ಆಗ್ತಾರೆ 6ನೇ ಮನೇಲಿ ಕುಜ ಇದ್ರೆ. 3ನೇ ಪ್ಲಾನೆಟ್ ಬಂದ್ಬಿಟ್ಟು ಶನಿ, ದೀರ್ಘಕಾಲಿಕ ಶತ್ರುಗಳು ಅಂತ ಹೇಳ್ತಾರೆ. ಅಯ್ಯೋ ನನಗೆ ಕೊಟ್ಟ ಕಾಟನ 5 ವರ್ಷ ಕಾಟ ಕೊಟ್ಟ, 10 ವರ್ಷ ಕಾಟ ಕೊಟ್ಟ, 15 ವರ್ಷ ಕಾಟ ಕೊಟ್ಟ. ಶನಿಯಿಂದ ಬಂದಿರತಕ್ಕಂಥದ್ದು ಶತ್ರುಗಳು. ಬಟ್ ಶನಿ ಪ್ಲಸ್ ಪಾಯಿಂಟ್ ಆಗ್ತಾನೆ. 6ನೇ ಮನೆ ಶನಿ ಯಾವಾಗ ಕೂತ್ಕೊಳ್ತಾನೆ, ದೀರ್ಘಕಾಲ ಆದರೂ ಕೂಡ ಶತ್ರುಗಳನ್ನ ಧ್ವಂಸ ಮಾಡ್ತಕ್ಕಂಥದ್ದು, ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ಶನಿ ಏನಾದರೂ 6ನೇ ಅಧಿಪತಿಯಾಗಿ ಅಥವಾ 11ನೇ ಮನೆ ಗ್ರಹ ಒಂದು ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಕೂತ್ಕೊಂಡ್ಬಿಟ್ರೆ ಒಡೆದು ಬಿಸಾಕ್ತಕ್ಕಂಥದ್ದು ಶತ್ರುಗಳನ್ನ. ಸೊ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಈ ಗ್ರಹಗಳು ಕೂತಾಗ ಮೋಸ ಹೋಗ್ತಕ್ಕಂಥದ್ದು, ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಬಟ್ ಯಾರ ದಶಾಭುಕ್ತಿ ಶತ್ರುವಿನಿಂದ ಗೆಲುವು ಅಂತ ಬರೆದಿಟ್ಟಿರುತ್ತೆ, ತುಂಬ ಈಸಿಯಾಗಿ ಗೆಲ್ತೀರಾ. ಸೋಲು ಅಂತ ಬರೆದಿಟ್ಟಾಗ ತುಂಬಾ ದೀರ್ಘಕಾಲಿಕವಾಗಿ ಎಳ್ಕೊಂಡು ಹೋಗಿ ನೋವನ್ನು ಅನುಭವಿಸಿ ನಿಧಾನ ಕ್ಲಿಯರ್ ಆಗ್ತಕ್ಕಂಥದ್ದು ಕೂಡ ಹೆಚ್ಚಾಗಿರುತ್ತೆ. ಅದು ಒಂದು ಕ್ರಿಟೀರಿಯಾ. ಶತ್ರು ಯೋಗ ಅಂದರೆ ಭಯ ಪಡ್ತಕ್ಕಂಥ ಯೋಗ ಅಲ್ಲ. ಶನಿ ರಾಹು 6ನೇ ಮನೇಲಿದ್ದರೆ ಶತ್ರು ಯೋಗ, ಶನಿ ರಾಹು ಇದ್ದರೆ ಶತ್ರು ಯೋಗ, ಕುಜ ರಾಹು ಇದ್ದರೆ ಶತ್ರು ಯೋಗ, 6ನೇ ಮನೇಲಿ ಕೂತ್ಕೊಂಡ್ರೆ ಡೇಂಜರಸ್ ಯೋಗ ಅಂತ ಕರೀತಾರೆ. ಬಟ್ ಭಯ ಪಡ್ತಕ್ಕಂಥದ್ದು ಯಾವುದೂ ಇಲ್ಲ ಜೀವನದಲ್ಲಿ. ಯಾವುದೇ ಶತ್ರು ಆಗಿರಲಿ ನಮ್ಮ ಹಣೆ ಬರದಲ್ಲಿ ಕರ್ಮದಲ್ಲಿ ಇರುವಷ್ಟು ಕಾಟ ಕೊಡಬೇಕು ಅಂತ ಇರ್ತಾರೆ. ಅದು ತಾತ್ಕಾಲಿಕವಾಗಿ, ಲೈಫ್ ಲಾಂಗ್ ಅಲ್ಲ. ನೀವು ಯಾವುದೇ ಶತ್ರು ತಗೊಳ್ಳಿ, ಯಾವುದೇ ವಿಚಾರ ತಗೊಳ್ಳಿ, ಲೈಫ್ ಲಾಂಗ್ ಶತ್ರು ಅಂತ ಇಲ್ಲವೇ ಇಲ್ಲ. ಲೈಫ್ ಲಾಂಗ್ ಶತ್ರು ಯಾವುದು ಗೊತ್ತಾ? ಮನಸ್ಸು. ಮನುಷ್ಯನ ಮನಸ್ಸೇ ಲೈಫ್ ಲಾಂಗ್ ಶತ್ರು. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ನಿಮ್ಮ ಮನಸ್ಸೇ ಕಾರಣ ಆಗಿರುತ್ತೆ. ಬಟ್ ಶತ್ರುಗಳು ನಿಮ್ಮ ಕರ್ಮಕ್ಕೆ ತಕ್ಕಂತೆ ಸ್ವಲ್ಪ ವರ್ಷ ಬರ್ತಾರೆ ಅಥವಾ ಸ್ವಲ್ಪ ತಿಂಗಳು ಬರ್ತಾರೆ, ಹೋಗ್ತಾರೆ.
ಯಾರ ಲೈಫಲ್ಲೂ ಶತ್ರುಗಳು ಶಾಶ್ವತ ಅಲ್ಲ, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯಾರಿಗೆ 6ನೇ ಮನೆ ಚೆನ್ನಾಗಿದೆ, ಆ ದಶಾಭುಕ್ತಿಗಳಲ್ಲಿ 6ನೇ ಮನೆ 11ನೇ ಮನೆ ಅಂತ ಒಂದು ಮನೆಗಳು ರನ್ ಆಗುತ್ತೆ. ನಿಮ್ಗೆ ಯಾರೇ ಶತ್ರುಗಳು, ಎಷ್ಟೇ ಶತ್ರುಗಳಿರಲಿ, ವಿನ್ ಆಗ್ತೀರಾ, ಭಯ ಪಡೋ ಅಗತ್ಯನೇ ಇಲ್ಲ. ಎಲ್ಲೋ ಒಂದು ಕಡೆ ವೀಕ್ ಆಗಿದ್ದರೆ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಸ್ಟ್ರಾಂಗ್ ಆಗಿದ್ದರೆ ಧೈರ್ಯವಾಗಿರಬೇಕು, ಒಡೆದು ಸಾಕ್ಬಿಡ್ತೇವೆ ಗ್ರಹಗಳೇ. ಸೊ ಅದನ್ನು ಭಗವಂತ ನಿಮ್ಮ ಕರ್ಮದ ಆಧಾರಿತ ದಶಾಭುಕ್ತಿಗಳಲ್ಲಿ ಕೊಟ್ಟಿರ್ತಾನೆ. ಜೀವನದಲ್ಲಿ ಏನಾಗುತ್ತೆ ಅಂದರೆ, ಒಂದು ಮನೇಲಿ ಒಂದು ಗ್ರಹ ಕೂತ್ಕೊತು ಅಂದರೆ ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಈ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಎರಡನೇದು, ಯಾವ ಗ್ರಹನೂ ಒಳ್ಳೆಯದಲ್ಲ, ಯಾವ ಗ್ರಹನೂ ಕೆಟ್ಟದ್ದಲ್ಲ. ಯಾಕೆಂದರೆ ಪ್ರತಿಯೊಂದು ಗ್ರಹನೂ ಒಳ್ಳೆಯದೇ ಮಾಡುತ್ತೆ, ಅದೇ ಗ್ರಹ ಕೆಟ್ಟದ್ದು ಮಾಡುತ್ತೆ. ಮತ್ತು ಯಾವ ಗ್ರಹನ ಒಳ್ಳೆಯದು ಅಂತ ತಗೋತೀರಾ, ಯಾವ ಗ್ರಹನ ಕೆಟ್ಟದ್ದು ಅಂತ ತಗೋತೀರಾ? ಸೊ ಎಲ್ಲವೂ ಕರ್ಮದ ಆಧಾರಿತ. ನಿಮ್ಮ ಕರ್ಮ ಯಾವುದ್ರಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತೇವೆ ಅದೇ ಗ್ರಹ, ಕೆಟ್ಟದಾಗಿದ್ದರೆ ಕೆಟ್ಟ ಫಲ ಕೊಟ್ಟು ಹೋಗ್ತೇವೆ. ಆದರೂ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಿದರೆ ಶಾಸ್ತ್ರದ ಪ್ರಕಾರ ಅವ್ರಿಗೆ ಅಷ್ಟು ಕೆಟ್ಟದ್ದಾಗಲ್ಲ ಅಂತಲೇ ಬರೆದಿಟ್ಟಿದ್ದೆ ಬಚಾವಾಗ್ತಾರೆ. ಇದೇ ಸತ್ಯ, ಇದೇ ಶಾಸ್ತ್ರ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ತುಂಬಾ ಗುಪ್ತ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ಫಾಲೋ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇಷ್ಟನ್ನು ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.